ನಮಸ್ತೆ. 10/5/2025 ಶನಿವಾರ ಶುಕ್ಲ ಪಕ್ಷ. ಇವತ್ತಿನ ದಿನದ ವಿಶೇಷಗಳನ್ನ ನೋಡೋಣ. ಇವತ್ತು ತ್ರಯೋದಶಿ ತಿಥಿ ಸಂಜೆ 5:30 4 ತ್ರಯೋದಶಿ ಆದ ನಂತರ ಬರೋದು ಚತುರ್ದಶಿ. ಇವತ್ತಿನ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದನ್ನು ಚಿತ್ರ ಅಂತಾನೂ ಅಂತಾರೆ. ಚಿತ್ತಾ ನಕ್ಷತ್ರ ರಾತ್ರಿ 3:14 ಇದೆ. ಇವತ್ತಿನ ದಿನ ಹೇಳಿಕೊಳ್ಳುವಂತೆ ಶುಭವಾಗಿಲ್ಲ, 40% ಕೂಡ ಶುಭವಾಗಿಲ್ಲ. ಯಾಕೆಂದರೆ ಮರಣ ಮತ್ತು ದೋಷಗಳಿದೆ, ಚಂಚಲವಿದೆ. ಇದು ರಾತ್ರಿಯವರೆಗೂ. ಆನಂತರ ಬರುವಂಥದ್ದು ಕಾರ್ಯಸಿದ್ಧಿ ಉಂಟು. ಅಂದರೆ ಆ ಸಮಯ ಬರೋದಕ್ಕೆ ರಾತ್ರಿ 3:15 ಆಗುತ್ತದೆ. ಹಂಗಾಗಿ ಇವತ್ತಿನ ದಿನದಲ್ಲಿ ಮಾಡುವ ಕಾರ್ಯಗಳಲ್ಲಿ ಸಕ್ಸಸ್ ಅನ್ನೋದು ಕಡಿಮೆ. ಅದರಲ್ಲೂ ಶನಿವಾರ. ಇವತ್ತಿನ ದಿನದಲ್ಲಿ ಗ್ರಹಗತಿ ಪ್ರಕಾರ ಶನಿಗೆ 8ರಲ್ಲಿ ಅಂದರೆ ಅಷ್ಟಮದಲ್ಲಿ ಅಂದರೆ ನಷ್ಟದಲ್ಲಿ ಚಂದ್ರನಿದೆ. ಅದೇ ಥರ ಗುರುವು 6ರಲ್ಲಿ ಕೂಡ ಚಂದ್ರನಿದೆ. ಇದು ಒಳ್ಳೆಯದಲ್ಲ. ಯಾರೆಲ್ಲ 2ನೇ ತಾರೀಕಲ್ಲಿ ಹುಟ್ಟಿದಿರೋ ಮತ್ತು ಚಂದ್ರನ ಸಂಖ್ಯೆ ಅಂತ ಅನ್ನುವ 11ನೇ ತಾರೀಕು 20ನೇ ತಾರೀಕು ಇದರಲ್ಲಿ ಹುಟ್ಟಿದವರೆಲ್ಲ ಸ್ವಲ್ಪ ಗಮನ. ಚಂದ್ರ ಗ್ರಹ ಶಾಂತಿ ಮಾಡಿಕೊಳ್ಳಿ, ಅರ್ಚನೆ ಮಾಡಿಕೊಳ್ಳಿ, ಪೂಜೆ ಮಾಡಿಕೊಳ್ಳಿ, ಶಾಂತವಾಗಿರಿ. ಆ ಥರ ಪಟ್ಟು ಡಿಸಿಷನ್ ತಗೋಬೇಡಿ. ಹೀಗಾಗಿ ಇವತ್ತಿನ ದಿನವಿದೆ. ಅದೂ ಅಲ್ಲದೆ ಇವತ್ತಿನ ದಿನಕ್ಕೆ ಮಧ್ಯಾಹ್ನ 1:42 ಕುಂಭರಾಶಿಯವರೆಗೆ ಚಂದ್ರಾಷ್ಟಮ. ಆನಂತರ ಅಂದರೆ 1:42 ಮೇಲೆ ಹೆಚ್ಚು ಕಮ್ಮಿ 1:15 ಅಂತ ಇಟ್ಕೊಳ್ಳಿ. ಮಧ್ಯಾಹ್ನ 1:15 ಮೇಲೆ ಮೀನರಾಶಿಯವರೆಗೆ ಚಂದ್ರಾಷ್ಟಮ. ಈ ರೀತಿಯಾಗಿ ಇವತ್ತಿನ ದಿನವಿದೆ. ನಾವು ಫಸ್ಟ್ ಹೇಳಿದ್ವಿ, ಸಂಜೆ 5:21 ಮೇಲೆ ಚತುರ್ದಶಿ ಬರುತ್ತದೆ. ಚತುರ್ದಶಿ ನಾಳೆಯವರೆಗಿದೆ. ಅಂದರೆ ನಾಳೆ ಅಂತಂದರೆ ನಾಳೆಯ ದಿನಕ್ಕೆ ಅಂದರೆ 11ನೇ ತಾರೀಕು ಭಾನುವಾರ ರಾತ್ರಿ 8:02:03 ಚತುರ್ದಶಿ ಇದೆ. ಈ ಚತುರ್ದಶಿ ಮುಗಿದ ನಂತರ ಬರುವಂಥದ್ದು ಹುಣ್ಣಿಮೆಯ ದಿನ ಅಂತ, ಅಂದರೆ ಪೂರ್ಣಿಮಾ ಇದೆ. ಇದು ನಾಳೆ. ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ದಿನದಲ್ಲಿ ಚಿತ್ತಾ ನಕ್ಷತ್ರ ರಾತ್ರಿ 3:15 ಇದೆ ಅಂತ ಕೊಟ್ಟಿದ್ದೀವಿ. ಆಮೇಲೆ ಸ್ವಾತಿ ನಕ್ಷತ್ರ ಅಂತ. ಇವತ್ತಿನ ಮಧ್ಯಾಹ್ನ 1:42 ಕನ್ಯಾ ರಾಶಿ ಇದೆ. ಆನಂತರ ತುಲಾರಾಶಿ. ಇವತ್ತು ಬೆಳಗ್ಗೆ 5:56 6:55 ಚಿತ್ತಾ ನಕ್ಷತ್ರ 1ನೇ ಪಾದ ಕನ್ಯಾ ರಾಶಿ. ಆನಂತರ ಮಧ್ಯಾಹ್ನ 1:42 ಚಿತ್ತಾ ನಕ್ಷತ್ರ 2ನೇ ಪಾದ ಕನ್ಯಾ ರಾಶಿ. ಮಧ್ಯಾಹ್ನ 1:42 ಮೇಲೆ ರಾತ್ರಿ 8:29 ಚಿತ್ತಾ ನಕ್ಷತ್ರ 3ನೇ ಪಾದ ತುಲಾರಾಶಿ. ಆನಂತರ ಅಂದರೆ ರಾತ್ರಿ 8:29 ರಾತ್ರಿ 3:15 ಚಿತ್ತಾ ನಕ್ಷತ್ರ 4ನೇ ಪಾದ. ಈ ಚಿತ್ತಾ ನಕ್ಷತ್ರ 4ನೇ ಪಾದ ಖಂಡಿತವಾಗಿ ತುಲಾರಾಶಿನೇ ಬರುತ್ತದೆ. ಹಂಗಾಗಿ 3 ಮತ್ತು 4ನೇ ಪಾದಗಳು ತುಲಾರಾಶಿಯಲ್ಲಿರುತ್ತದೆ. ಆನಂತರ ಅಂದರೆ ರಾತ್ರಿ 3:15 ಮೇಲೆ ಸ್ವಾತಿ ನಕ್ಷತ್ರ ಬಂದುಬಿಡುತ್ತದೆ. ಅದು ತುಲಾರಾಶಿನೇ. ಹಂಗಾಗಿ ಇದೇ ಸ್ವಾತಿ ನಕ್ಷತ್ರ ನಾಳೆಯ ದಿನ ಅಂತಂದರೆ 11ನೇ ತಾರೀಕು ನಕ್ಷತ್ರವಿದೆ. ಅಂದರೆ ಸ್ವಾತಿ ನಕ್ಷತ್ರ ಬರುತ್ತದೆ. ಆದ್ದರಿಂದಾಗಿ ಈ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ಮತ್ತು ಇವತ್ತಿನ ದಿನದಲ್ಲಿ ಜನರಲ್ ಆಗಿ ಎಲ್ಲರೂ ಹೇಳಿಕೊಳ್ಳುವಂತೆ ಅಭಿಜಿತ್ ಮುಹೂರ್ತ 11:51 12:41, ವಿಜಯ ಮುಹೂರ್ತ ಮಧ್ಯಾಹ್ನ 2:23 3:14, ಗೋಧೂಳಿ ಮುಹೂರ್ತ ಸಂಜೆ 6:35 6:58. ಅದೇ ಥರ ಅಮೃತಗಳಿಗೆ ಇವತ್ತು ರಾತ್ರಿ 8:01 9:50 ಇದೆ. ನಿಶ್ಚಿತ ಮುಹೂರ್ತ ರಾತ್ರಿ 11:53 ರಾತ್ರಿ 12:39 ಇದೆ. ಮತ್ತು ಸರ್ವಾರ್ಥ ಸಿದ್ಧಿಯೋಗ ರಾತ್ರಿ 3:15
ಬೆಳಗಿನ ಜಾವ 5:55ವರೆಗಿದೆ. ಇದು ಜನರಲ್ ಆಗಿ ಇದು ಇದೆ ಅದು ಇದೆ ಅಂತ ಕೊಡ್ತೀವಿ. ಅದೇ ಸಮಯದಲ್ಲಿ ರಾಹು ಕಾಲ, ಯಮಕಂಡ ಕಾಲ, ದುರ್ಮುಹೂರ್ತಗಳು ಇಂಥದ್ದು ಕೆಟ್ಟದ್ದು ಬಂದಿದ್ದರೆ ಅದನ್ನು ಬಿಟ್ಟುಬಿಡಬೇಕಾಗ್ತದೆ. ನಿಮಗೆ ಇದೆಲ್ಲ ಕಷ್ಟಗಳಿಲ್ಲದೆ ವಿಂಗಡಿಸಿ 100% ಒಳ್ಳೆಯ ಟೈಮ್, 100% ಕೆಟ್ಟ ಟೈಮು ಅಂತ ಕೊಟ್ಟಿರ್ತೀವಿ. ಆದ್ದರಿಂದಾಗಿ ಇದನ್ನು ಮೇಂಟೈನ್ ಮಾಡಿಕೊಳ್ಳಿ. ಈ ರೀತಿ ನೋಡ್ಕೋಬೇಕು. ಫುಲ್ಲು ಲಿಸ್ಟ್ ಬೇಕು ಒಂದು ದಿನದ ಪೂರ್ತಿ. ಈಗ ಮುಹೂರ್ತ ಕಟ್ಟಿದ್ದಾರೆ, ಯಾರೋ ಡೇಟ್ ಕೊಟ್ಟಿದ್ದಾರೆ, ಆ ಡೇಟಲ್ಲಿ ಒಳ್ಳೆಯ ಟೈಮ್, ಪಕ್ಕಾ ಟೈಮ್, ಕೆಟ್ಟ ಟೈಮ್, ಪಕ್ಕಾ ಕೆಟ್ಟ ಟೈಮ್ ಇದೆಲ್ಲ ಬೇಕು ಅಂತಂದರೆ ನಮ್ಮ ಹತ್ರ ನೀವು ಆನ್ಲೈನಲ್ಲಿ ತೊಗೋಬೋದು. ಫುಲ್ ಡೀಟೇಲ್, ಒಂದು ದಿನದ ಫುಲ್ ಡೀಟೇಲ್, ಈಗ ನಾನು ಏನು ಡೀಟೇಲ್ ಹೇಳ್ತೀನೋ ಅದೇ ಥರ ನಿಮಗೆ ಸಿಗುತ್ತದೆ. ಚಾರ್ಜ್ ಮಾಡಬೇಕು. ಈಗ 100% ಒಳ್ಳೆ ಟೈಮ್ನ ನೋಡೋಣ. ಫಸ್ಟು ಬೆಳಿಗ್ಗೆ 6:48ರಿಂದ 8:16, 11 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 1:49, 3 ಗಂಟೆ 28 ನಿಮಿಷ PM ರಿಂದ ರಾತ್ರಿ 1 ಗಂಟೆವರೆಗೂ, ರಾತ್ರಿ 3 ಗಂಟೆ 8 ನಿಮಿಷದಿಂದ ಬೆಳಗಿನ ಜಾವ 4:22ವರೆಗೂ, ಅದೇ ಥರ ರಾತ್ರಿ 5:57ರಿಂದ ಶುಭ ಸಮಯ. 100% ಕೆಟ್ಟ ಟೈಮ್ನ ನೋಡೋಣ. ಬೆಳಿಗ್ಗೆ 5:56ರಿಂದ 6:46 ದುರ್ಮುಹೂರ್ತ, 8:18ರಿಂದ 10:30 ಮೃತ್ಯು ಅಂತಂದರೆ ಮರಣ ಪಂಚಕ ಅಂತ, 9:06ರಿಂದ 10:41ವರೆಗೂ ರಾಹು ಕಾಲ, ಬೆಳಗ್ಗೆ 9:11ರಿಂದ 10:59ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ, ಮಧ್ಯಾಹ್ನ 1:51ರಿಂದ 3:26ವರೆಗೂ ಯಮಕಂಡ ಕಾಲವಿದೆ, ರಾತ್ರಿ 1 ಗಂಟೆ 2 ನಿಮಿಷದಿಂದ 2:44ವರೆಗೂ ಮೃತ್ಯು ಪಂಚಕ, ರಾತ್ರಿ 1:41ರಿಂದ 3:06ವರೆಗೂ ವಿಷಕಾಲ, ಅದೇ ಥರ ಬೆಳಗಿನ ಜಾವ 4:24ರಿಂದ 5:55ವರೆಗೂ ಮೃತ್ಯು ಇದೆ. ಇದನ್ನು ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ. ಆದರೂ ಇವತ್ತಿನ ದಿನ ಶುಭವಾಗಿದೆಯಾ ಅಂತ ನೋಡೋಕೆ ಹೋದರೆ ನಾವು ಫಸ್ಟೇ ಹೇಳಿದ್ವಿ 40% ಅಷ್ಟು ಕೂಡ ಇರಲಿಲ್ಲ. ಆದ್ದರಿಂದಾಗಿ ಇವತ್ತು ಮಾಡುವಂಥ ಕಾರ್ಯಗಳು ಶುಭವಲ್ಲ. ಆದ್ದರಿಂದ ಇವತ್ತು ತಾರಾ ಮತ್ತು ಚಂದ್ರಬಲವು ಯಾರಿಗೂ ಇಲ್ಲ, ಇದ್ದರೂ ಅದೆಲ್ಲ ಉಪಯೋಗ ಆಗಲ್ಲ. ಯಾಕೆಂತಂದರೆ ಒಂದು ದಿನವೇ ಕೆಟ್ಟೋದು ಅಂತಂದ ಮೇಲೆ ಅದರಲ್ಲಿ ತಾರಾ ಚಂದ್ರಬಲ ಬಂದು ಏನು ಪ್ರಯೋಜನವಿದೆ? ಆದ್ದರಿಂದ ಕೆಲವು ಕಾರ್ಯಗಳನ್ನು ನೀವು ಇನ್ನೊಂದು ದಿನ ಅಂತ ಮಾಡ್ಕೋಬೋದೇ ಅಂತೂ ಇವತ್ತು ಇಲ್ಲ. ಮುಂದಿನ ದಿನದಲ್ಲಿ ನೋಡೋಣ. ಧನ್ಯವಾದಗಳು.